ಟು ಬ್ಯಾಕ್ ಪ್ಯಾಕರ್ ಟ್ರಾವೆಲ್ ಸ್ಟೋರಿ. ಇವತ್ತು ನಾನು ಜೋಗ ಹೋಗ್ತಾ ಇದ್ದೀನಿ. ತುಂಬ ಭಯ ಆಗ್ತಿದೆ, ಕೈಕಾಲೆಲ್ಲ ನಡುಕ್ತಾ ಇದೆ. ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಎಲ್ಲ ಕಿತ್ತಾಕಿದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಕೋತಿಗೆ ಹೊಡ್ತಾ ಬಿದ್ದಿದೆ ಪಾಪ. ತುಂಬ ಕ್ಲೋಸ್ ವ್ಯೂ ಅಲ್ಲಿ ನೀವು ನೋಡ್ಬೇಕಂತ ಹೇಳಿದ್ರೆ ಒಂದು ಜಾಗ ಇದೆ. ಮೇನ್ ವ್ಯೂಕ್ಕಿಂತಲೂ ಇಲ್ಲಿ ಸೂಪರ್ ಆಗಿ ಕಾಣುತ್ತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಬ್ಯಾಕ್ ಪ್ಯಾಕರ್ ಟ್ರಾವೆಲ್ ಸ್ಟೋರಿ BTS. ಇವತ್ತು ನಾನು ಬಂದಿರೋದು ಜೋಗ್ ಫಾಲ್ಸ್. ಜೋಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ನಿಮಗೂ ಕೂಡ ಜೋಗ್ ಫಾಲ್ಸ್ನ ತೋರಿಸ್ತೀನಿ. ಏನಿದೆ ಇಲ್ಲಿನ ಟ್ರಾವೆಲ್, ಇಲ್ಲಿನ ಡೆಸ್ಟಿನೇಷನ್ಸ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಜೋಗ್ ಫಾಲ್ಸ್ ಅಂದರೆ ಯಾರಿಗೆ ಗೊತ್ತಿರೋ, ಎಲ್ಲರಿಗೂ ಗೊತ್ತಿರುತ್ತೆ. ಸಾಯೋದ್ರೊಳಗೆ ಒಮ್ಮೆ ನೋಡಿ ಜೋಗದ ಗುಂಡಿ. ಸೊ ಅದೇ ರೀತಿ ನಾನು ಕೂಡ ಇವತ್ತು ಜೋಗಕ್ಕೆ ಬಂದಿದ್ದೀನಿ. ಲೆಟ್ಸ್ ಎಕ್ಸ್ಪ್ಲೋರ್ ದ ಜೋಗ. ₹40 ತೊಗೊಂಡಿದ್ದಾರೆ. ಬೈಕಿಗೆ ₹20, ನಮ್ಮ ಇಬ್ಬರಿಗೆ ₹10. ಸೊ ಜೋಗದಲ್ಲೂ ಕೂಡ ಏನೋ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಕೈಂಡ್ ಆಫ್ ರೆಸಾರ್ಟ್ ಆರ್ ಸಮಥಿಂಗ್. ಕೋತಿಗೆ ಹೊಡ್ತಾ ಬಿದ್ದಿದೆ ಪಾಪ. ಕೋತಿ ಪಾಪ ಹೆಂಗೆ ಹಾತ್ಕೊಂಡು ತಿಂತಾ ಇದೆ ಕಡಲೆಪುರಿನ. ಆಡಿಟೋರಿಯಂ ಥರ ಇತ್ತು, ಅದನ್ನು ಕಿತ್ತಾಕಿದ್ದಾರೆ. ಸೊ ಜೋಗದಲ್ಲಿ ರೋಪ್ವೇಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ. ಸೊ ಇದೇನೇ ಜೋಗ. ನಿಮಗೆ ಅಲ್ಲೊಂದು ಫಾಲ್ಸ್ ಕಾಣ್ತಾ ಇದೆಯಲ್ವಾ, ಇದರಲ್ಲೊಂದು ಫಾಲ್ಸ್ ಕಾಣ್ತಾ ಇದೆಯಲ್ಲ. ಸೊ ಅದು ಬಂದ್ಬಿಟ್ಟು ಮಾವಿನಗುಂಡಿ ಫಾಲ್ಸ್ ಅಂತ. ಈ ಸರಿ ಮಾವಿನಗುಂಡಿ ಫಾಲ್ಸ್ ಇಷ್ಟು ಹರಿತಾ ಇದೆ. ತುಂಬ ಅಂದರೆ ಮಳೆ ತುಂಬ ಆಗಿದೆಯಲ್ಲ, ಮಳೆ ತುಂಬ ಆಗಿರೋದ್ರಿಂದ ಮಾವಿನಗುಂಡಿ ಫಾಲ್ಸ್ ಕೂಡ ಹರಿತದೆ. ಯೂಶ್ವಲಿ ನಾನು ನೋಡ್ದಂಗೆ ಕಾಣಿಸ್ತಿರಲಿಲ್ಲ, ಮಾವಿನಗುಂಡಿ ಫಾಲ್ಸ್ ಕಾಣ್ತಿರಲಿಲ್ಲ. ಅಂದರೆ ಹೆವಿ ರೈನಿಂಗ್ ಇದ್ದಾಗ ಮಾವಿನಗುಂಡಿ ಫಾಲ್ಸ್ ಕಾಣಿಸ್ತಿತ್ತು. ಬಟ್ ಈ ಸರಿ ತುಂಬ ಅಪೇರ್ ಆಗ್ತಾಯಿದೆ. ಯಾಕಂದರೆ ಇವಾಗ ಕೂಡ ಮಳೆ ಬೀಳ್ತಾ ಇದೆ. ಈವ್ನಿಂಗ್ ಟೈಮಲ್ಲೆಲ್ಲ ಮಳೆ ಬೀಳ್ತಾ ಇದೆ. ಮೇಲ್ಗಡೆಯಿಂದ ಶೂಟ್ ಮಾಡೋಕ್ಕಾಗಲ್ಲ, ಕೆಳಗಡೆ ಹೋಗೋಣ. ಕೆಳಗಡೆ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡು. ಆಲ್ಮೋಸ್ಟ್ ಅಲ್ಲೆಲ್ಲ ಇವಾಗ ಎಲ್ಲ ಕಿತ್ತಾಕಿದ್ದಾರೆ. ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಎಲ್ಲ ಕಿತ್ತಾಕಿದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ರಾಜ ರಾಣಿ ರೋ ರಾಕೆಟ್ ಕಾಣ್ತಾ ಇದೆಯಾ? ಸೊ ಇಲ್ಲಿಂದ ಫಾಲ್ಸ್ಗಳು ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ. ನೀರು ಕೂಡ ಅಷ್ಟೇ ಚೆಂದ ಬೀಳ್ತಾ ಇದೆ. ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇವಾಗ ಕಾಣ್ತಾ ಇರೋದು ನೋಡಿ. ಇವಾಗ ಆ ಕಡೆ ಅಲ್ಲಿ ಬ್ರಿಟಿಷ್ ಬಂಗ್ಲೋ ಕಾಣ್ತಾ ಇದೆಯಲ್ಲ, ಬ್ರಿಟಿಷ್ ಬಂಗ್ಲೋ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಈವನ್ ರಾಜ ಬೀಳ್ತಾ ಇದೆಯಲ್ವ, ಸೊ ಅಲ್ಲೂ ಕೂಡ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳಿ. ಜೋಗದಲ್ಲಿ ಇನ್ನೊಂದೇನೆಂದರೆ ಇನ್ನೊಂದು ಸೀಕ್ರೆಟ್ ಪ್ಲೇಸ್ ತೋರಿಸ್ತೀನಿ ನಿಮಗೆ. ರೋರರ್ ಮತ್ತು ರಾಕೆಟ್ನ ತುಂಬ ಕ್ಲೋಸಾಗಿ ನೋಡಬೇಕಂತ ಹೇಳಿದ್ರೆ, ತುಂಬ ಕ್ಲೋಸ್ ವ್ಯೂವಲ್ಲಿ ನೀವು ನೋಡಬೇಕಂತ ಹೇಳಿದ್ರೆ ರೋರರ್ ಮತ್ತು ರಾಕೆಟ್ನ ಇಲ್ಲಿ ಒಂದು ಜಾಗ ಇದೆ.
ನೀವು ಅಲ್ಲಿ ಅದು ಬಂದುಬಿಟ್ಟು ಮೇಯ್ನ್ ರೋಡು, ಜೋಗದು ಮೇಯ್ನ್ ರೋಡು, ಅಂದರೆ ಎಂಟ್ರೆನ್ಸಿಗೆ ಹೋಗುತ್ತೆ, ಆ ಕಾರ್ ಹೋಗ್ತಾ ಇದೆಯಲ್ಲ ಅಲ್ಲಿಂದ. ಸೊ ನೀವು ರಿಟರ್ನ್ ಬರುವಾಗ ಲೆಫ್ಟ್ ಸೈಡಲ್ಲಿ ಡೌನ್ಗೆ ಹೋಗೋಕ್ಕೆ ಒಂದು ದಾರಿ ಇದೆ. ಅಲ್ಲಿಂದ ನೀವು ಸ್ವಲ್ಪ ಮುಂದೆ ಏನು ಒಂದು 20 ಅಡಿ ಮುಂದೆ ಬಂದರೆ ನಿಮಗೆ ಕಾಣಿಸುತ್ತೆ, ಇಲ್ಲಿ ರೋರರ್ ಮತ್ತು ರಾಕೆಟು ಕ್ಲೋಸ್ ವ್ಯೂವಲ್ಲಿ ಕಾಣುತ್ತೆ. ಕಾಣ್ತಾ ಇದೆಯಾ? ಸೊ ಇಷ್ಟು ಕ್ಲೋಸ್ ವ್ಯೂವಲ್ಲಿ ನೋಡ್ಬೋದು ನೀವು. ಅಲ್ಲಿ ಏನು ಎಂಟ್ರೆನ್ಸಲ್ಲಿ ನೋಡ್ತೀರಲ್ವಾ, ಎಂಟ್ರೆನ್ಸಲ್ಲಿ ಆದರೆ ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ ಕಾಣುತ್ತೆ, ಬಟ್ ಇಲ್ಲಿಂದ ನೋಡಿದ್ರೆ ಇದು ಕ್ಲೋಸ್ ವ್ಯೂವಲ್ಲಿ ಕಾಣುತ್ತೆ. ಸೊ ಇದು ಜೋಗದ ಸೀಕ್ರೆಟ್ ಪ್ಲೇಸು. ನೀವು ಯಾವಾಗಾದರೂ ಜೋಗ ಬಂದಾಗ ಆ ಕಡೆ ಏನಾದರೂ ತುಂಬ ರಶ್ ಇತ್ತು, ನೋಡೋಕ್ಕಾಗಲ್ಲ ಅಂತ ಹೇಳಿದರೆ, ನಿಮಗೇನಾದ್ರು ಕ್ಲೋಸ್ ವ್ಯೂವಲ್ಲಿ ನೋಡಬೇಕಂತ ಹೇಳಿದ್ರೆ ಜೋಗನ ಈ ಪ್ಲೇಸಿಗೆ ಬನ್ನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಪ್ಲೇಸ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಹತ್ತಿರದಿಂದ ಕಾಣುತ್ತೆ. ಈ ಸ್ಟೀಲ್ ಫ್ರೇಮ್ನ ಯಾರೂ ಕ್ರಾಸ್ ಮಾಡಬೇಡಿ, ರಿಸ್ಕ್ ತೊಗೊಳ್ಬೇಡಿ. ಯಾಕಂತ ಹೇಳಿದ್ರೆ ನೀವು ಕೆಳಗಡೆ ಬಿದ್ದರೆ ಬದುಕ್ತೀರಿ ಅನ್ನೋ ಒಂದು ಗ್ಯಾರಂಟಿನೂ ಇರೋಲ್ಲ. ಸೊ ಅದಕ್ಕೋಸ್ಕರ ರಿಸ್ಕ್ ಯಾರು ತೊಗೊಳ್ಳಿ. ನೀವು ಯಾವಾಗಾದರೂ ಜೋಗ ಬಂದಾಗ ಮರಿದೇಟೆ ಈ ಜಾಗಕ್ಕೆ ವಿಸಿಟ್ ಮಾಡಿ. ಅಲ್ಲಿ ಕಾಣ್ತಾ ಇದೆಯಲ್ವ ಬ್ರಿಟಿಷ್ ಬಾಂಗ್ಲೋ. ಸೊ ಆ ಬ್ರಿಟಿಷ್ ಬಾಂಗ್ಲೋ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ಬ್ರಿಟಿಷ್ ಬಾಂಗ್ಲೋಗೆ ಹತ್ರ ಹೋಗಿ ಅಲ್ಲಿಂದ ನಾನು ರಾಜ ಹತ್ರ ಹೋಗೋಕ್ಕಾಗತ್ತನ್ನೋ ಟ್ರೈ ಮಾಡ್ತೀನಿ. ಟ್ರೈ ಮಾಡಿಬಿಟ್ಟು ನೋಡ್ತೀನಿ. ಮೋಸ್ಟ್ ಪ್ರಾಬಬಲಿ ನನಗೆ ಆಗಲ್ಲ ಅನಿಸುತ್ತೆ, ನೋಡ್ತೀನಿ ಏನಾಗುತ್ತೆ ಅಂತೇಳಿ. I never knew. Turn to the stars for clues. I call the moon. Then in my wildest dreams there was a wave, growing bigger. Now I call you force and nature. ಸೊ ಇಲ್ಲೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ, ಲೋಕಲ್ ಡೆಸ್ಟಿನೇಷನ್ಸ್ಗೆ ಎಷ್ಟೆಷ್ಟು ಕಿಲೋಮೀಟರ್ಸ್ ಅಂತ ಹಾಕಿದ್ದಾರೆ. ಇದು ಬ್ರಿಟಿಷ್ ಬಾಂಗ್ಲೋದ ಎಂಟ್ರೆನ್ಸ್ ಹೋಗೋಣ. ಸೊ ಇದು ಇವಾಗ ನೀವು ನೋಡ್ತಾ ಇರೋದು ಜೋಗ್ ಫಾಲ್ಸಲ್ಲಿರೋ ಬ್ರಿಟಿಷ್ ಬಾಂಗ್ಲೋ ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ಬ್ರಿಟಿಷರು ಇಲ್ಲಿ ಬಂದು ಟ್ರಾವೆಲ್ಗೆ ಬಂದ ಅಥವಾ ಏನೋ ಒಂದು ರಿಲ್ಯಾಕ್ಸೇಷನಿಗೆ ಬಂದಾಗ ಸೊ ಈ ಬಂಗ್ಲೆಯಲ್ಲೇ ಉಳ್ಕೊಳ್ತಿದ್ರು ಅಂತ ಹೇಳ್ತಾಯಿದ್ರು. ಸೊ ಇದು ಬ್ರಿಟಿಷ್ ಬಾಂಗ್ಲೋ. ಇನ್ನೊಂದೇನೆಂದ್ರೆ ಅಲ್ಲಿ ನಾವು ಆ ಕಡೆ ಬ್ಯಾಕ್ ಸೈಡಲ್ಲಿ ನಾವು ಜೋಗ್ ಫಾಲ್ಸ್ ಇತ್ತಲ್ಲ, ಜೋಗ್ ಫಾಲ್ಸ್ ವ್ಯೂ ಕಡೆಯಿಂದ ಹೋಗಿ ನಾವು ಅಲ್ಲಿ ಪವರ್ ಹೌಸ್ನು ಕೂಡ ನೋಡ್ಬೋದಾಯಿತು. ಬಟ್ ಏನಂದ್ರೆ ಅಲ್ಲಿ ರೋಡ್ನೆಲ್ಲ ಅಗ್ದಿದ್ದಾರೆ, ಕನ್ಸ್ಟ್ರಕ್ಷನ್ ಇರೋ ಕಾರಣ ಅಲ್ಲಿ ಅಗ್ದಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ನನಗೆ ಹೋಗೋಕ್ಕಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಪವರ್ ಸ್ಟೇಷನ್ ಕೂಡ ನಾನು ತೋರಿಸ್ತಿದ್ದೆ, ಕಾಣ್ತಿತ್ತು, ಅಂದರೆ ಪೈಪ್ಗಳು ಕಾಣ್ತಿತ್ತು. ಸೊ ಅದನ್ನು ಕೂಡ ನೋಡ್ಬೋದಾಯಿತು. ಸೊ ಇದೇನೇ ಇವಾಗ ನೀವು ನೋಡ್ತಾ ಇರೋದು ಇದೆಯಲ್ಲ ಸರ್ಕಿಟ್ ಹೌಸ್. ಬ್ರಿಟಿಷ್ ಬಾಂಗ್ಲೋ ಅಥವಾ ಜೋಗದ IB ಅಂತಾರಲ್ಲ, ಸೊ ಇದೇನೆ. ಮೊದಲೆಲ್ಲ ಬ್ರಿಟಿಷರು ಯೂಸ್ ಮಾಡ್ತಾಯಿದ್ರು, ಇವಾಗ ಇಲ್ಲಿನ VIPsಗಳು ಯೂಸ್ ಮಾಡ್ತಾರೆ. MLA MP ಗಳು, ಅಗ್ರಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ಅನದರ್ ಬ್ರಿಟಿಷ್ ಬಾಂಗ್ಲೋ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಇದು ಬ್ರಿಟಿಷ್ ಬಾಂಗ್ಲೋ ವ್ಯೂ. ಓಲ್ಡೆಸ್ಟ್ ಐ ಥಿಂಕ್ ಅದು ಅನ್ಸುತ್ತೆ ನನ್ನ ಪ್ರಕಾರ. ಓಲ್ಡ್ ಅದೇ ಇರ್ಬೋದಲ್ಲ, ಹಳೇದು ಬ್ರಿಟಿಷ್ ಕಾಲದಿಂದ ಐ ಥಿಂಕ್ ಅದು ಅನ್ಸುತ್ತೆ. ಅಲ್ಲಿಗೆ ಎಂಟ್ರೆನ್ಸ್ ಇದೆಯಾ? ನಾನಿವಾಗ ಹೋಗ್ತಿರೋದು ಇವಾಗ ರಾಜ ಬೀಳತ್ತಲ್ಲ, ಫಾಲ್ಸ್ ಬೀಳತ್ತಲ್ವ, ಸೊ ಆ ಫಾಲ್ಸಲ್ಲಿ ಬೀಳೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮಗೆ ಡೈರೆಕ್ಟ್ ದಾರಿ ಇಲ್ಲ, ಅಲ್ಲಿ ಎಲ್ಲಿ ಹಾರ್ಕೊಂಡು ದಾಟ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಈ ಥರ ಇದೆ.
ತುಂಬ ಭಯ ಆಗ್ತಿದೆ, ಕೈಕಾಲೆಲ್ಲ ನಡುಕ್ತಾ ಇದೆ. ನೋಡಿ ನಿಮಗೆ ಕ್ಲೋಸ್ ವ್ಯೂವಲ್ಲಿ ತೋರಿಸ್ತಾ ಇದ್ದೀನಿ ರಾಜ ಫಾಲ್ಸ್ ಬೀಳ್ತಿರೋದು. ರಾಜ ಫಾಲ್ಸ್ ನೀರು ಬೀಳುತ್ತಲ್ಲ, ನೀರು ಅಷ್ಟೇ ಇಲ್ಲಿ ಸ್ಟಾಕ್ ಆಗುತ್ತೆ. ಸೊ ಇಲ್ಲಿ ಸ್ಟಾಕ್ ಆಗಿಬಿಟ್ಟು ಒಂದು ಪಾಯಿಂಟಲ್ಲಿ ಇದು ಹರಿಯುತ್ತೆ. ಗೈಸ್ ಬಿಡ್ತಾ ಇಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ಕೆಲವೊಂದು ಗೈಡ್ಸ್ಗಳಿದಾರಲ್ಲ ಅವ್ರು ಅಲೋ ಮಾಡ್ತಾ ಇಲ್ಲ. ಸೊ ಇಲ್ಲಿ ಬಿಡೋಕ್ಕೋಸ್ಕರ ಆಯಿತಾ, ಅದಕ್ಕೋಸ್ಕರ ನಾನು ಕದ್ದು ಮುಂಚೆ ಶೂಟ್ ಮಾಡ್ತಾಯಿದ್ದೀನಿ. ರಾಜ ಫಾಲ್ಸ್ ಅದೇನೆ, ರಾಣಿ ಆ ಕಡೆ ರೋರರು ರಾಕೆಟು, ಓಕೆನಾ? ಅದು ಬಿಡುತ್ತೀನಿ. ಹಿಡ್ಕೊಂಡು ಫೈನ್ ಹಾಕ್ಬಿಟ್ರೆ ಕಷ್ಟ, ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ. ಇದು ರಾಜ ಫಾಲ್ಸ್ ಕ್ಲೋಸ್ ವ್ಯೂ. ರಾಜಕ್ಕೆ ನೀರು ಬೀಳುತ್ತಲ್ಲ, ಸೊ ಇಲ್ಲಿಂದ ಹೋಗ್ಬಿಟ್ಟು ಅದೇ ಪಾಯಿಂಟಲ್ಲಿ ನೀರು ಬೀಳುತ್ತೆ. ಸೊ ಬಿಡಲ್ಲ ಅಂತಂದರೆ ಇವ್ರು ಲೋಕಲ್ ಅವರೇ. ಯೂಟ್ಯೂಬ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಇದು ಗೌರ್ಮೆಂಟ್ ಅಫಿಷಿಯಲ್ ನೋಡ್ತಾರೆ, ಅವ್ರ ಬಿಸ್ನೆಸ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಬಿಡೋಕ್ಕೆ ಅಬ್ಜೆಕ್ಷನ್ ಮಾಡಿದ್ರು. ಆಮೇಲೆ ಆದ್ರೂ ಬಿಟ್ಟರು. ಹಾಗೇ ಕದ್ದು ಶಾರ್ಟ್ಗಳು ತೊಗೊಂಡ್ವಿ, ಬಟ್ ಅಷ್ಟು ಪ್ರಾಪರಾಗಿದ್ದು ಶಾರ್ಟ್ಸ್ ತೊಗೊಳಕ್ಕಾಗಿಲ್ಲ. ಗೋಪುರ ಬೇರೆ ಹೀಟ್ ಆಗ್ತಾಯಿತ್ತು, ಕ್ಯಾಮ್ರಾ ಬೇರೆ ಆಫ್ ಆಗ್ತಾಯಿತ್ತು. ನೆಕ್ಸ್ಟ್ ಒಂದು ಸೈಡಿಗೆ ಬಂದಿದ್ದು ಜೋಗದು. ನಾನು ಅವಾಗ ತೋರಿಸಿದ್ನಲ್ಲ ಅದೇ ಬ್ರಿಡ್ಜಿಂದ ನಾವು ಶೂಟ್ ಮಾಡಿದ್ದು. ನೀವು ಕಾಣ್ತಾ ಇದ್ದಲ್ಲ ಬ್ರಿಡ್ಜು. ಸೊ ಅಲ್ಲಿಗೆ ನೀವೇನಾದ್ರು ಹೋಗಬೇಕಂದ್ರೆ ಕಳೆದಾರಿಯಲ್ಲಿ ಹೋಗಬೇಕು. ಸೊ ಅದು ಅನ್ಅಫಿಷಿಯಲ್ಲು. ಇನ್ ಕೇಸ್ ಏನಾದರೂ ಇಲ್ಲಿನ ಅಥಾರಿಟಿಯರು ಅಥವಾ ಸೆಕ್ಯೂರಿಟಿ ಪರ್ಸನಲ್ಗಳು ಯಾರಾದರೂ ಹಿಡಿದ್ರು ಹೇಳಿದ್ರೆ ಸೊ ಫೈನ್ ಹಾಕ್ತಾರೆ. ಹುಷಾರಾಗಿ ನೋಡ್ಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ಲೋಕಲ್ ಗೈಡ್ಸ್ ಇರ್ತಾರಲ್ವ, ಟೂರ್ ಆಪ್ರೇಟರ್ ಅಥವಾ ಗೈಡ್ ಯಾರು ಇರ್ತಾರಲ್ವ, ಸೊ ಅವ್ರುಗಳ ಹೆಲ್ಪ್ ತೊಗೊಳ್ಳಿ. ಸೊ ನೀವು ಬ್ರಿಟಿಷ್ ಬ್ಯಾಂಗ್ಲೋದಿಂದ ಬರ್ತೀರಲ್ವ, ಬಂದ ತಕ್ಷಣ ಇದೇನೇ ಕಳ್ಳದಾರಿ. ರಾಜ ಫಾಲ್ಸ್ ಇದೆಯಲ್ಲ, ಅಲ್ಲಿ ಹೋಗೋಕ್ಕೆ ಇದೇನೇ ಆ ಕಳ್ಳದಾರಿ. ಇಲ್ಲೇ ನೋಡ್ಕೊಳ್ಳಿ, ಇಲ್ಲಿ ಅಂಗಡಿ ಇದೆ. ಈ ಅಂಗಡಿಯಿಂದ ಪಕ್ಕದಲ್ಲೇ ಹಿಂಗೆ ಒಳಗಡೆ ಹೋದರೆ ಇದೇ ಆ ಕಳ್ಳದಾರಿ. ಹೇಳಿದ್ನಲ್ಲ, ಇದೇ ಆ ಕಳ್ಳದಾರಿ. ಇಲ್ಲಿಂದ ಒಂದು 100 ಮೀಟ್ರ್ ನೀವು ದಾಟಿದರೆ ಸೊ ರಾಜ ಫಾಲ್ಸ್ ಹತ್ರ ಹೋಗ್ತೀರ. ಸೊ ನಾನು ಹೋಗಿದ್ದೆ, ಲೋಕಲ್ ಟೂರ್ ಆಪ್ರೇಟರ್ ಅಬ್ಜೆಕ್ಟ್ ಮಾಡಿದರು. ಸೊ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ನಲ್ಲ, ಅವ್ರು ನಾನು ನೋಡಿದರು, ಮೈನ್ ಫಾಲ್ಸಲ್ಲಿ ನಾನು ನೋಡಿದರು. ನಾನು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡಿದ್ನ. ವೀಡಿಯೋ ಮಾಡಬೇಡಿ, ಜಸ್ಟ್ ನೋಡ್ಕೊಬನ್ನಿ ಅಂತ ಹೇಳಿದರು. ಬಟ್ ಆದ್ರೂ ಬಿಟ್ಟಿಲ್ಲ, ನಾನು ವೀಡಿಯೋ ಮಾಡಿದೆ. ಸೊ ಪೈನಾಪಲ್ ನೋಡ್ಬೋದು, ಸ್ಲೈಸ್ ಮಾಡಿರೋಂಥ ಪೈನಾಪಲ್ಲು. ಇದು ಮಸಾಲೆ ಮಂಡಕ್ಕಿಗಲ್ಲ, ಮಸಾಲೆ ಮಂಡಕ್ಕಿಗೆ ಏನೇನು ಸಿಗುತ್ತೆ ಇಲ್ಲಿ? ಇಲ್ಲಿ ಪೈನಾಪಲ್ಲು, ಮಸಾಲೆ ಮಂಡಕ್ಕಿ, ಸ್ವೀಟ್ ಕಾರ್ನು, ಮತ್ತು ಮ್ಯಾಗಿ ನೂಡಲ್ಸು, ಹಾಂ, ಟೀ, ಕಾಫಿ. ಸೊ ನೀವು ಯಾವಾಗಾದ್ರೂ ಜೋಗಕ್ಕೆ ಯಾವಾದರೂ ಬಂದಾಗ ಬ್ರಿಟಿಷ್ ಬಾಂಗ್ಲೋ ಐತಲ್ಲ, ಬ್ರಿಟಿಷ್ ಬಾಂಗ್ಲೋ ದ ಫಸ್ಟ್ ರೈಟಲ್ಲಿ ಈ ಅಂಗಡಿ ಇದೆ. ಸೊ ನಿಮಗೇನಾದರೂ ಸ್ನ್ಯಾಕ್ಸು ಅದು ಇದು ಏನು ಬೇಕಾದರೆ ಇಲ್ಲಿಂದ ತೊಗೋಬೋದು. ಮಸ್ಟ್ ವಿಸಿಟ್ ಮಾಡಿ. ಸೊ ಇವಾಗ ತಾನೇ ಜೋಗ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀವಿ ಟುವರ್ಡ್ಸ್ ಆಗ್ರಾ. ಸೊ ವ್ಯೂ ಮಾತ್ರ ಸೂಪರಾಗಿದೆ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನೋಡ್ಬೋದು ಪಕ್ಕದಲ್ಲೇ ಭತ್ತದ ಗದ್ದೆ, ನೀರು ಹರಿತಾ ಇದೆ.
ಪಕ್ಕದಲ್ಲೇ ನಾಲೆ ಅಂದರೆ ಚಿಕ್ಕ ನಾಲೆ. ಇದನ್ನು ಈ ಕಡೆ ಹಳ್ಳ ಅಂತ ಹೇಳ್ತಾರೆ, ಚಿಕ್ಕ ಹಳ್ಳ. ಜೋಗದಿಂದ KPCLಯಿಂದ ಸಪ್ಲೈ ಆಗೋಂಥ ಪವರ್ ಇದು. ಎಲ್ಲ ಹೋಗ್ತಾ ಇರ್ತಾರೆ, ರೈಡರ್ಸು, ಟೂರಿಸ್ಟು ಎಲ್ಲ ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ನೀವು ಕೂಡ ವಿಸಿಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೆದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಟೇಕ್ ಕೇರ್, ಬಾಯ್, ಸಿ ಯು.